ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಸಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ತಿರ್ಗಾ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏಕೆ ಅಂದರೆ ನಮ್ಮದು ಹೆಣ್ಮನೆ ದೇವ್ರು ಬಂದು ಕಬ್ಬಾಳಮ್ಮ. ನಾವು ಯಾವಾಗಲೂ ಯುಗಾದಿ ಆದಮೇಲೆ 2 ಮನೆ ದೇವರು ಮಾಡ್ತೀವಿ, ಒಂದು ಮುನೇಶ್ವರ, ಇನ್ನೊಂದು ಕಬ್ಬಾಳಮ್ಮ. ಸೊ ಇವತ್ತು ಅಲ್ಲಿ ಹೋಗ್ತಾ ಇದ್ದೀವಿ. ಯಾವಾಗ್ಲೂ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಬಟ್ ಇವತ್ತು ಅಲ್ಲೇ ಹೋಗಿ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ. ಸೊ ತಿರ್ಗಾ ಟೆಂಪಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ತಿರ್ಗಾ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಓಕೆನಾ? ಸೊ ನಾವು ಇವಾಗ ಟೆಂಪಲಿಗೆ ರೀಚ್ ಆದ್ವಿ. ಸೊ ದೇವ್ರ ದರ್ಶನ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇತ್ತು ದೇವಸ್ಥಾನ ಇವತ್ತಂತೂ. ಸೊ ನಾವು ಮಡ್ಲಕ್ಕಿ ಕೊಡಬೇಕಾಗಿತ್ತು. ಸೊ ಇವಾಗ ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಒಂದು ಕಡೆ ಅಡುಗೆ ಮಾಡ್ತಾಯಿದ್ದೀವಿ. ಅಡುಗೆ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಬೇಗ ಹೆಚ್ಚಿಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೂ ತೋರಿಸ್ತೀನಿ. ಏನು ಅಡುಗೆ ಮಾಡ್ತಿದ್ದಾರೆ ಅಂದರೆ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀವಿ. ಸೊ ನಾವಿರೋಂಥ ಪ್ಲೇಸ್ ನೋಡಿ ಹೇಗಿದೆ. ಸೊ ಇದೆ ನಾವು ಬಂದಿರೋಂಥ ಕಾರ್. ಇಲ್ಲಿ ಅಡುಗೆ ನಡೀತಾ ಇದೆ. ಆಮೇಲೆ ಹಾಯ್ ಏನು ಮಾಡ್ತಾವಳೆ ಪಾಪ ಪಾಪ ಏ ಪಾಪ ಪಾಪಮ್ಮ ಈ ಪ್ಲೇಸ್ ಬ್ಯಾಕ್ಗ್ರೌಂಡ್ ಸೊ ಫೈನಲಿ ಅಡುಗೆ ರೆಡಿ ಆಯಿತು. ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ. ನನ್ನ ಮಗಳು ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದಾಳೆ, ಕಾರ್ ಒಳಗಡೆ ಕುತ್ಕೊಂಡ್ಬಿಟ್ಟು ಹ್ಯಾಟ್ನ ಕೊಟ್ಟರೆ ಎಷ್ಟು ನೀಟಾಗಿ ಹಾಕ್ಕೊಳ್ಳೋದು, ತಿರ್ಗಾ ತೆಗೆಯೋದು, ಹಾಕೊಳ್ಳೋದು, ತೆಗೆಯೋದು. ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈಚೆಗಡೆ ಕೂತ್ಕೊಂಡು ಊಟ ಮಾಡೋಕ್ಕೇ ಆಗ್ತಾಯಿರಲಿಲ್ಲ. ಈ ಸಮ್ಮರ್ ಟೈಮಲ್ಲೇ ದೇವ್ರು ಮಾಡೋದು ಎಲ್ಲರೂ ಜಾಸ್ತಿ. ಸೊ ಆಕೆನೇ ತುಂಬ ರಶ್ ಇದ್ದರು ಟೆಂಪಲಲ್ಲೂ ಕೂಡ. ಸೊ ನಾವಿವಾಗ ಇಲ್ಲಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೀಗೆ ರೆಸ್ಟ್ ಮಾಡ್ತಾಯಿದ್ದೀವಿ. ಹೀಗೆ ಮನೆ ಕಡೆಗೆ ಹೊರಡ್ಬೇಕು ಒಂದು ಸ್ವಲ್ಪ ಹೊತ್ತಿಗೆ ಅಂತ. ಇವಳು ಅದೇನೇ ಕೊಟ್ಟರೆ ಅದರಲ್ಲೇ ಆಟಾಡಿಕೊಂಡು ಹಂಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ, ಈ ಕಡೆ ಸೈಡೇ ಬರ್ತಾಯಿಲ್ಲ. ಹಾಗೆ ಇದನ್ನ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ ಈಗ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಕುತ್ಕೊಂಡಿದ್ವಿ. ಹಾಗೆ ಈ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ಕಡೆ ಎಲ್ಲ ಒಂದು ಸೈಡ್ ಮೋಡ ಮುಚ್ಕೊಂಡು ಬಿಟ್ಟಿತ್ತು, ಈ ಕಡೆ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಈ ನೇಚರೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈವ್ನಿಂಗ್ ಟೈಮಲ್ಲೇ ಒಂಥರ. ಸೊ ನಾವು ಆಮೇಲೆ ಸ್ವಲ್ಪ ಹೊತ್ತು ಮುಂದೆ ಬಂದು ಕಾರೇ ನಿಲ್ಲಿಸ್ಬಿಟ್ವಿ, ಯಾಕಂದರೆ ಅಷ್ಟು ಜೋರಾಗಿ ಮಳೆ ಬರ್ತಿತ್ತು. ಫುಲ್ಲು ಮಳೆ, ರೋಡೇ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ನಾವು ಸೈಡಲ್ಲಿ ಕಾರ್ ನಿಲ್ಲಿಸ್ಬಿಟ್ಟಿದ್ವಿ. ಆಮೇಲೆ ಮಾಡ್ತಾಯಿದ್ದೀವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.